ನೀವು ಯಾವ್ದೆಲ್ಲ ಚಟ್ನಿ ಪುಡಿ ಮಾಡ್ತೀರಾ? ನನ್ನಮ್ಮ ಹಾಗಲಕಾಯಿಂದ ಚಟ್ನಿ ಪುಡಿ ಮಾಡ್ತಿದ್ರು ಗೊತ್ತಾ? ಬಿಸಿ ಅನ್ನಕ್ಕೆ ತುಪ್ಪನೋ ಎಣ್ಣೆನೋ ಹಾಕಿ ಕಲ್ಸ್ಕೊಂಡ್ ತಿನ್ನಕ್ಕೆ, ರೊಟ್ಟಿ ಚಪಾತಿ ದೋಸೆ ಜೊತೆ ತಿನ್ನಕ್ಕೆ ಹೇಳಿ ಮಾಡ್ಸಿದ ರೆಸಿಪಿ ಇದು. ಕಹಿನೇ ಇರಲ್ಲ ಅಂತ ನಾನು ಹೇಳಲ್ಲ, ಹಾಗಲಕಾಯಿ ಅಂದ್ಮೇಲೆ ಸ್ವಲ್ಪ ಆದ್ರೂ ಕಹಿ ಇದ್ದೇ ಇರುತ್ತೆ. ಆದ್ರೆ ನೀವು ಈ ಚಟ್ನಿ ಪುಡಿನ ಅಪ್ ಟು 6 months ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಚನ್ ಸ್ಟೋರೀಸ್ ಬೈ ವಾಸುಕಿ. ತಡ ಮಾಡೋದ್ ಬೇಡ, ಹಾಗಲಕಾಯಿ ಚಟ್ನಿ ಪುಡಿ ಹೆಂಗ್ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ 2 ಹಾಗಲಕಾಯಿ ತಗೊಂಡಿದ್ದೀನಿ. ಆದಷ್ಟು ಎಳೆ ಹಾಗಲಕಾಯಿ ತಗೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ. ನಾನಿಲ್ಲಿ ಹಾಗಲಕಾಯಿನ ಒಂದ್ ಅರ್ಧ ಗಂಟೆ ಮುಂಚೆನೆ ತೊಳೆದು ಬಟ್ಟೆಲಿ ಒರೆಸ್ಕೊಂಡು ಇಟ್ಕೊಂಡಿದ್ದೇನೆ. ಬೀಜ ಎಲ್ಲ ಸಣ್ಣಕ್ಕಿತ್ತಂದ್ರೆ ನೀವು ಹಾಗಲಕಾಯಿನ ಹಂಗೆ ಬಳಸ್ಬೋದು. ನೋಡಿ, ಇದ್ರಲ್ಲಿ ಸ್ವಲ್ಪ ಬೀಜ ಎಲ್ಲ ದೊಡ್ಡದಾಗಿದೆ. ಅದಕ್ಕೆ ನಾನಿವಾಗ 1 ಸ್ಪೂನ್ ನ ಬಳಸ್ಕೊಂಡು ಮಧ್ಯದಲ್ಲಿರೋ ಬೀಜನೆಲ್ಲ ಆಚೆ ತೆಕ್ಕೊಳ್ತಾ ಇದ್ದೀನಿ. ತುಂಬಾ ಚಿಕ್ಕದಾಗಿ ಹೆಚ್ಕೊಳ್ಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಮಧ್ಯದಲ್ಲಿರೋ ಬೀಜನೆಲ್ಲ ತೆಕ್ಕೊಂಡು ಚಾಪರ್ಗೆ ಸೇರಿಸ್ತಾ ಇದ್ದೀನಿ. ನಿಮ್ ಮನೇಲಿ ಚಾಪರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಹಾಗಲಕಾಯಿನ ಎಷ್ಟು ಚಿಕ್ಕದಾಗತ್ತೆ ಅಷ್ಟು ಚಿಕ್ಕದಾಗಿ ಹೆಚ್ಕೊಳ್ಬೇಕು. ಚಾಪರ್ಗೆ ಹಾಕಿ ಒಂದ್ಸಲ ಹಿಂಗರ್ ಅನ್ನಿಸ್ಬಿಟ್ರೆ ವಿತಿನ್ 2 minutes ಹಾಗಲಕಾಯಿ ಕಟ್ ಮಾಡಿದ್ದಾಗೋಗುತ್ತೆ. ನೋಡಿ, ಈ ತರ ತುಂಬಾ ಸಣ್ಣದಾಗಿರ್ಬೇಕು. ಇವಾಗ ಒಂದ್ ಕಡಾಯಲ್ಲಿ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾದಿದೆ ಅಂದ್ಮೇಲೆ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಹಾಗಲಕಾಯಿನ ಕೂಡ ಸೇರಿಸ್ಕೊಳ್ಳೋಣ. ನಿಮ್ಗೆ ಟೈಮ್ ಇತ್ತಂದ್ರೆ ಸ್ವಲ್ಪ ಎಣ್ಣೆನೆ ಹಾಕೊಂಡು ಹಾಗಲಕಾಯಿನ ಫ್ರೈ ಮಾಡ್ಕೊಳ್ಳಿ. ಈ ಚಟ್ನಿ ಪುಡಿನ ಬರೀ ಹಾಗಲಕಾಯಲ್ಲಿ ಅಷ್ಟೇ ಅಲ್ಲ, ನೀವು ಬೇಕಿದ್ರೆ ಬೆಂಡೆಕಾಯಲ್ಲಿ ಮಾಡ್ಕೊಳ್ಬಹುದು, ತೊಂಡೆಕಾಯಲ್ಲಿ ಕೂಡ ಟ್ರೈ ಮಾಡಿ, ತುಂಬಾ ರುಚಿಯಾಗತ್ತೆ. ನೀವೇನಾರು ನನ್ನ ಚಾನೆಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮುಂದೆ ನಾನು ಹಾಕೋ ವಿಡಿಯೋದೆಲ್ಲ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರುತ್ತೆ. ಇವಾಗ ಹಾಗಲಕಾಯಿ ಫ್ರೈ ಆಗಕ್ಕೆ ಒಂದ್ 10 ರಿಂದ 15 ನಿಮಿಷ ಟೈಮ್ ಬೇಕಾಗತ್ತೆ. ಆ ಟೈಮ್ ಅಷ್ಟರಲ್ಲಿ ನಾವು ಪುಡಿಗೆ ಏನೇನ್ ಹುರ್ಕೊಳ್ಬೇಕು ಹುರ್ಕೊಳ್ಳೋಣ ಬನ್ನಿ. ಒಂದ್ ಕಡಾಯಿಗೆ 2 ರಿಂದ 3 ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ಕಡಲೆಬೇಳೆನ ಸೇರಿಸ್ಕೊಳ್ಳೋಣ. ಇವಾಗ 2 ಹಾಗಲಕಾಯಿಗೆ ಎಷ್ಟು ಚಟ್ನಿ ಪುಡಿ ಬೇಕಂತ ನಾನು ನಿಮಗ್ ತೋರಿಸ್ತಾ ಇದ್ದೀನಿ. ಆಮೇಲೆ 2 ಸ್ಪೂನ್ ಉದ್ದಿನ ಬೇಳೆನ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 ಹಾಗಲಕಾಯಿ ಬಳಸಿರೋದ್ರಿಂದ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನೀವೇನಾದ್ರು ಹಾಗಲಕಾಯಿನ ಜಾಸ್ತಿ ತಗೊಳ್ತೀರಾ ಅಂದ್ರೆ ಇದ್ರ ಪ್ರೊಪೋರ್ಷನೇಟ್ ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹಾಕೊಳ್ಳಿ. ಕಡಲೆಬೇಳೆ ಉದ್ದಿನ ಬೇಳೆ ಒಂದ್ ಘಮ ಬಂದ್ಮೇಲೆ 1 ಸ್ಪೂನ್ ಧನಿಯಾ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾನ 1 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಜಾಸ್ತಿ ಹುರ್ಕೊಂಡು ಪದಾರ್ಥನ ಸೀದಿಸ್ಕೊಳ್ಬೇಡಿ. ಇವಾಗ 1 ನಿಮಿಷ ಆಗಿದೆ. 6 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ ಹಾಗೂ 1 ಹಿಡಿ ಕೊಬ್ಬರಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಹೆಬ್ಬೆಟ್ ಗಾತ್ರದ ಹುಣಸೆ ಹಣ್ಣು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. 1 ಸ್ಪೂನ್ ಬೆಲ್ಲ ಸೇರಿಸ್ಕೊಳ್ಳೋಣ. ನಾನು ಆಕ್ಚುಲಿ ಬೆಲ್ಲ ಯೂಸೇ ಮಾಡಲ್ಲ, ನಿಮಗ್ ತೋರಿಸ್ತಾ ಇದ್ದೀನಿ ಅಂತ ಅಷ್ಟೇ 1 ಸ್ಪೂನ್ ಹಾಕಿದ್ದೀನಿ. ನೀವು ಬೇಕಿದ್ರೆ ಇನ್ನೊಂದು 2 ಸ್ಪೂನ್ ಬೆಲ್ಲ ಸೇರಿಸ್ಕೊಳ್ಳಿ, ಟೇಸ್ಟ್ ಏನ್ ಚೇಂಜ್ ಆಗಲ್ಲ. ಕೊಬ್ಬರಿ ಹಾಕಿದ್ಮೇಲೆ ತುಂಬಾ ಹುರ್ಕೊಳಕ್ ಹೋಗ್ಬೇಡಿ. ತುಂಬಾ ಹುರ್ಕೊಂಡ್ರೆ ಕುಮ್ಟ್ ವಾಸನೆ ಬರುತ್ತೆ. ಜಸ್ಟ್ 2 to 3 minutes ಹುರ್ಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ನೋಡಿ, ನಮ್ ಹಾಗಲಕಾಯಿ ಕೂಡ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಹಾಗಲಕಾಯಿ ಕಲರ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬೇಕು. ಬಿಳಿ ಹಾಗಲಕಾಯಿ ತಗೊಂಡಿರೋದ್ರಿಂದ ಕಲರ್ ಚೇಂಜ್ ಆಗೋದ್ ಗೊತ್ತಾಗತ್ತೆ. ನೀವೇನಾದ್ರು ಹಸಿರು ಹಾಗಲಕಾಯಿ ತಗೊಂಡ್ರೆ ಅದೊಂದ್ ಸ್ವಲ್ಪ ಕ್ರಿಸ್ಪ್ ಆಗ್ತಾ ಬರ್ತಿದೆ ಅಂದಾಗ ಆಗಿದೆ ಅಂತ. ನೋಡಿ, ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಆಗಿರೋದ್ ಗೊತ್ತಾಗ್ತಾ ಇದೆ ಅಲ್ವಾ ನಿಮ್ಗೆ? ಈ ತರ ಎಣ್ಣೆ ಸೋಸಕ್ಕೆ ಹಂಗೆ ಮೇಲೆ ಇಟ್ಬಿಡೋಣ. ನಾವು ಹುರಿದಿಟ್ಕೊಂಡಿರೋ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ತಣ್ಣಕ್ಕಾಗಿದೆ. ಇವಾಗ ನಾನು ಅದನ್ನೆಲ್ಲ ಮಿಕ್ಸಿ ಜಾರಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನೀವು ಡ್ರೈ ಪೌಡರ್ ಮಾಡ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ನೀರ್ ಸೇರಿಸ್ಕೊಳ್ಬೇಡಿ. ನೋಡಿ, ಈ ತರ ಪೌಡರ್ ಮಾಡ್ಕೊಳ್ಳಿ. ತುಂಬಾ ಫೈನ್ ಪೌಡರ್ ಅಲ್ಲ, ಮೀಡಿಯಂ ಫೈನ್ ಪೌಡರ್ ಆದ್ರೆ ಸಾಕಾಗತ್ತೆ. ಕಡಾಯಲ್ಲಿ 1 ಸ್ಪೂನ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಹಿಂಗ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಕರ್ಬೇವಿನ ಸೊಪ್ಪನ್ನ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಮಾಡಿಟ್ಕೊಂಡಿರೋ ಪೌಡರ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಚಟ್ನಿ ಪುಡಿನ ಏರ್ ಟೈಟ್ ಕಂಟೈನರ್ ಹಾಕಿಟ್ರೆ 6 ತಿಂಗಳಾದ್ರೂ ಕೆಡಲ್ಲ. ಮತ್ತೆ ನೀವು ಟ್ರಾವೆಲಿಂಗ್ ಎಲ್ಲ ಹೋಗ್ತೀರಾ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಚಾಯ್ಸ್. ನಂಗೆ ಈ ಚಟ್ನಿ ಪುಡಿ ಎಷ್ಟು ಇಷ್ಟ ಅಂದ್ರೆ ಹೋಗ್ತಾ ಬರ್ತಾ ಹಂಗೆ ತಿಂದು ಖಾಲಿ ಮಾಡ್ಬಿಡ್ತೀನಿ, ಅಷ್ಟು ಇಷ್ಟ ನಂಗೆ ಈ ಚಟ್ನಿ ಪುಡಿ. ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಚಟ್ನಿ ಪುಡಿನ ನಾನು ಮಧ್ಯಾಹ್ನ ಮಾಡಿದ್ದು, ಇವಾಗ ಸಂಜೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಷ್ಟ್ರಲ್ಲಿ ಆಲ್ರೆಡಿ ಅರ್ಧ ಡಬ್ಬ ಚಟ್ನಿ ಪುಡಿ ಖಾಲಿ ಆಗೋಗಿದೆ. ಇವಾಗ ಹುರಿದಿಟ್ಕೊಂಡಿರೋ ಹಾಗಲಕಾಯಿನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗಲಕಾಯಿ ಸೇರಿಸ್ಕೊಂಡಿದ ತಕ್ಷಣ ನಾನು ಸ್ಟವ್ ನ ಕೂಡ ಆಫ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಹಂಗೆ ಇಟ್ಬಿಟ್ರೆ ಸೀದೋಗೋ ಚಾನ್ಸಸ್ ತುಂಬಾ ಇದೆ. ನೋಡಿದ್ರಿ ಅಲ್ಲ, ಎಷ್ಟು ಈಸಿಯಾಗೆ ನಮ್ ಹಾಗಲಕಾಯಿ ಚಟ್ನಿ ಪುಡಿ ರೆಡಿ ಆಗೋಯ್ತಂತ.
ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮಗ್ ಗೊತ್ತಿರೋರ್ಗ್ ಶೇರ್ ಮಾಡಿ, ಹಾಗೂ ಕಿಚನ್ ಸ್ಟೋರೀಸ್ ಬೈ ವಾಸುಕಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.